ಅಂದರೆ ಈಗ ನಾನು ಓದ್ತಿದ್ದ ಟೈಮಲ್ಲಿ ಕೋಚಿಂಗ್ದ ಅದೇ ಇರಲಿಲ್ಲ. ತುಂಬ ಶುರುವಾಗ್ತಿದ್ದ ಟೈಮು ನಾನು ಕೋಚಿಂಗಿಗೆ ಹೋಗಿರಲಿಲ್ಲ. ಈಗ ನೀವು ಜಸ್ಟ್ ನೀವು ಓದ್ತಾ ಇದ್ದೀರಾ ಒಂದು ಕಡೆ, ಮೇ ಬಿ ಕಾಲೇಜಿಗೆ ಓದ್ತಾ ಇದ್ದೀರಾ ಅಂದರೆ ಅದರಲ್ಲೇ ಎಷ್ಟು ಎಫಿಷಿಯೆಂಟಾಗಿ ಟೈಮ್ ಯೂಸ್ ಮಾಡಬಹುದು, ನಿಮ್ದು ಅಟ್ಲೀಸ್ಟ್ ಮಾರ್ಕ್ಸನ್ನು ಪಡೆಯೋದಕ್ಕೆ ಇರ್ಬೋದು ಅಂತ. ಎಟ್ ದಿ ಸೇಮ್ ಟೈಮ್ ಈಗ ನಾವು ಅದೇ ಫಸ್ಟ್ ರ್ಯಾಂಕ್ ಟ್ರೈ ಮಾಡ್ತಾ ಇದ್ದಾರೆ ಒಬ್ಬ ಸ್ಟೂಡೆಂಟು ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ತುಂಬ ಜನ ನೋಡಿದ್ದೀನಿ 10th ರ್ಯಾಂಕ್ ಬಂದಿರೋರು ಇರ್ತಾರೆ, ಆಮೇಲೆ ಆವ್ರೇಜ್ ಆಗಿ ಒಬ್ಬ ವರ್ಕ್ ಪ್ರೊಫೆಷನಲ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಸೊ ನಿಮಗೆ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಜಸ್ಟ್ 10th PUC ಟಾಪರ್ ಇದ್ದರೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಥರದ ಸ್ಕಿಲ್ಸ್ ಬೇಕಾಗತ್ತೆ. ಯಾಕಂದರೆ ಲೈಫಲ್ಲಿ ಡಿಫ್ರೆಂಟ್ ಚಾಲೆಂಜಸ್ ಬರ್ತಾ ಇರತ್ತೆ. ಈಗ 10th ಟಾಪರ್ ಇರ್ತಾನೆ, PUC ಟಾಪರ್ ಇರ್ತಾನೆ ಅಂದರೆ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಸರ್ವೈವ್ ಆಗ್ತಾನೆ ಅನ್ನೋದು ಕ್ವಶನೇಬಲ್ ಆಗುತ್ತೆ. ಯಾಕಂದರೆ ಅಲ್ಲಿ ಎಲ್ಲ ಜನನ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ವರ್ಕ್ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ಕಾನ್ಫ್ಲಿಕ್ಟ್ ಮ್ಯಾನೇಜ್ ಮಾಡೋಕ್ಕಾಗತ್ತಾ, ಎಗೇನ್ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅನ್ನೋದು ಡಿಫ್ರೆಂಟ್ ಸ್ಕಿಲ್ಸನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ.